ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವರ್ಕಾತುಹು. ವಲೈಕುಂ ಅಸ್ಸಲಾಂ ರಹಮತುಲ್ಲಾಹಿ ವರ್ಕಾತುಹು. ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವೀಕ್ಷಕರೇ, ವಕ್ಫ್ ಬೋರ್ಡ್ ಅಂದರೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ದತ್ತಿ ಸಮುದಾಯ ಚಾರಿಟೇಬಲ್ ಆಸ್ತಿಗಳು ಸಂಸ್ಥೆಯ ಉಮ್ಮೀದ್ ಪೋರ್ಟ್ನಲ್ಲಿ ಅಪ್ಲೋಡ್ ಮಾಡುವ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ನಮ್ಮ ಜೊತೆಯಲ್ಲಿ ಇದ್ದಾರೆ ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳಾದ ಸೈಯದ್ ಮೊಅzzam ಪಾಷಾರವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ. ಸರ್ ಅಸ್ಸಲಾಮು ಅಲೈಕುಂ. ವಲೈಕುಂ ಅಸ್ಸಲಾಂ ರಹಮತುಲ್ಲಾಹಿ ವರ್ಕಾತುಹು. ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಮುಸ್ಲಿಮ್ಸ್ ಲಾ ಬೋರ್ಡ್ನಲ್ಲಿ ಕೆಲವೊಂದು ಕಾಯ್ದೆಗಳು ತೆಗೆದು ಹೊಸ ಕಾಯ್ದೆಗಳು ಮಾಡಿದ್ದಾರೆ. ಅದಕ್ಕೆ ಒಂದು ಆ್ಯಪ್ ಅನ್ನು ಹೊಸದಾಗಿ ಉಮ್ಮೀದ್ ಪೋರ್ಟ್ ಆ್ಯಪ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೆ ದಾವಣಗೆರೆ ಜಿಲ್ಲಾ ಹಾಗೂ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಯಾವ ಕಾನೂನು ಇದರಲ್ಲಿ ತೆಗೆದು ಯಾವ ಕಾನೂನುಗಳು ಇದರಲ್ಲಿ ಬಂದಿದೆ ಅಂತ ಮತ್ತು ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತ ವಕ್ಫ್ ಆಸ್ತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಮಾಧ್ಯಮದ ಮುಖಾಂತರ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಅಸ್ಸಲಾಮು ಅಲೈಕುಂ. ವಕ್ಫ್ ಆಸ್ತಿಗಳೆಂದರೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿರುವಂಥ ಕಾಯ್ದೆ ಆಗಿರುತ್ತದೆ. ಈ ವಕ್ಫ್ ಕಾಯ್ದೆ ಮುಂಚೆ 1913ರಲ್ಲಿ, ತದನಂತರ ಅದಕ್ಕೆ ಸಮಯಕ್ಕೆ ಅನುಗುಣವಾಗಿ ಕಾಯ್ದೆ ತಿದ್ದುಪಡಿ ಆಗ್ತಾ ಹೋಯಿತು. 1900 ವಕ್ಫ್ ಆಕ್ಟ್ 1995 ಕಾಯ್ದೆ ಬಂತು. ಅದನ್ನು 2013ರಲ್ಲಿ ಪುನಃ ತಿದ್ದುಪಡಿ ಮಾಡಲಾಯಿತು. ಈಗ ಕೇಂದ್ರ ಸರ್ಕಾರವು ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮರುನಾಮಕರಣ ಮಾಡಿ ಉಮ್ಮೀದ್ ಕಾಯ್ದೆ 2025 ಅಂತ ಅನುಮೋದನೆ ಮಾಡಿದ್ದಾರೆ. ಈ ಕಾಯ್ದೆ ಬಗ್ಗೆ ಬಹಳಷ್ಟು ಗೊಂದಲಗಳಿದ್ದನ್ನು ಅದನ್ನು ತೆರವುಗೊಳಿಸಲಾಗಿದೆ. ಈಗ ಈ ಕಾಯ್ದೆ ಪ್ರಕಾರ ಡಿಸೆಂಬರ್ 5, 2025ರೊಳಗೆ ದೇಶಾದ್ಯಂತ ಇರುವ ಕರ್ನಾಟಕ ರಾಜ್ಯ ಸೇರಿ ಎಲ್ಲ ವಕ್ಫ್ ಆಸ್ತಿಗಳನ್ನು ಈ ಉಮ್ಮೀದ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಅದರ ಪ್ರಕಾರ ನಾವು ಎಲ್ಲ ಮಸೀದಿಗಳ ಮುತ್ತುವಲಿಗಳಿಗೆ ಜಾಗರೂಕತೆ ಮಾಡಿದ್ದೀವಿ, ಕಾರ್ಯಾಗಾರ ಮಾಡಿದ್ದೀವಿ, ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿ ಇದನ್ನು ನಾವು ಈಗ ನಮಗೆ ಕೇವಲ 1 ತಿಂಗಳು 5 ದಿನ ಮಾತ್ರ ಬಾಕಿ ಉಳಿದಿರುತ್ತದೆ. ಅದರ ಪ್ರಕಾರ ನಾವು ದಾವಣಗೆರೆ ಜಿಲ್ಲೆಯಲ್ಲಿ 322 ವಕ್ಫ್ ಸಂಸ್ಥೆಗಳಿದ್ದಾವೆ, 775 ಆಸ್ತಿಗಳಿದ್ದಾವೆ. ಅದರಲ್ಲಿ ಹೆಚ್ಚು ಕಡಿಮೆ 86 ವಕ್ಫ್ ಸಂಸ್ಥೆಗಳ ಆಸ್ತಿಗಳನ್ನು, 236 ವಕ್ಫ್ ಪ್ರಾಪರ್ಟಿಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಈಗ ಇದೇ ಥರ ಕ್ರಮ ತಗೊಳ್ತಿದ್ದೀವಿ. ಎಲ್ಲ ಮುತ್ತುವಲ್ಲಿಗಳು ಸಹ ಸಹಕಾರ ಮಾಡ್ತಿದ್ದಾರೆ ಹಾಗೂ ಮುತ್ತುವಲ್ಲಿಗಳಿಗೂ ನಾವು ಅಭಿನಂದನೆಯನ್ನು ಹೇಳ್ತೀವಿ, ಇದನ್ನು ಸಹಕಾರ ಮಾಡ್ತಿರೋದಕ್ಕೆ. ಸರ್, ಬ್ಯಾಲೆನ್ಸ್ ನಮ್ಮ ಮಾಹಿತಿ ಸಿಕ್ಕಿರೋ ಪ್ರಕಾರ ಕೆಲವೊಂದು ಕಮಿಟಿಗಳು ರಿಜಿಸ್ಟರ್ ಆಗಿಲ್ಲ, ಕೆಲವೊಂದು ಆಸ್ತಿಗಳು ವಕ್ಫ್ ಬೋರ್ಡಿಗೆ ಜಮಾ ಆಗಿಲ್ಲ. ನೀವು ಹೊಸದಾಗಿ ಸೇರ್ಪಡೆ ಮಾಡುವಂತ ಏನಾದರೂ ಇದರಲ್ಲಿ ಕಾಯ್ದೆ ಏನಾದರೂ ಬಂದಿದೆಯಾ? ಈಗ ಒಂದು ವಿಷಯ, ಕಾರ್ಯಕಾರಿ ಸಮಿತಿ ಎಲ್ಲಿ ಅವಧಿ ಮುಗಿದಿದೆ ಅಲ್ಲಿಗೆ ರಾಜ್ಯ ವಕ್ಫ್ ಮಂಡಳಿಯಿಂದ ಒಂದು ಸುತ್ತೋಲೆಯನ್ನು ಮಾಡಿದ್ದಾರೆ. 1/4/2025 ನಂತರ ಯಾವುದೇ ಕಮಿಟಿಗಳು ಅವಧಿ ಮುಕ್ತಾಯವಾಗಿದೆ ಅವರ ಕಮಿಟಿಯ ಕಾಲಾವಧಿಯನ್ನು ಜನವರಿ 31ರವರೆಗೆ ವಿಸ್ತರಿಸಲಾಗಿದೆ. ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತದೆ. ಯಾವುದೇ ಕಮಿಟಿ ಇದುವರೆಗೆ ಯಾವುದೇ ಆಗಿಲ್ಲ ಇದುವರೆಗೆ. ಅದರಲ್ಲಿ ನಮ್ಮ ವಕ್ಫ್ ನಿಯಮಾವಳಿ 2017 ರೂಲ್ 54(5) ಪ್ರಕಾರ ನಾವು ಅದನ್ನ ಕೇರ್ ಟೇಕರ್ ಆಗಿ ತಗೊಂಡು ಅದನ್ನ ಅಪ್ಲೋಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಮಾಹಿತಿ ಪ್ರಕಾರ ಇನ್ನು ಕೇವಲ 1 ತಿಂಗಳು 3 ದಿವಸ ಇದೆ. ಆದಷ್ಟು ಬೇಗನೆ ಮಸೀದಿಗೆ ಸಂಬಂಧಪಟ್ಟ ಕಮಿಟಿಯ ಸದಸ್ಯರು, ವಕ್ಫ್ ಬೋರ್ಡ್ ಆಸ್ತಿಗೆ ಸಂಬಂಧಪಟ್ಟ ಸದಸ್ಯರು ವಕ್ಫ್ ಬೋರ್ಡಿಗೆ, ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡಿಗೆ ಬಂದು ತಮ್ಮ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳಾದ ಮೊಅzzam ಪಾಷಾ ಅವರಿಗೆ ಸರ್, ಕೊನೆಯದಾಗಿ ವಕ್ಫ್ ಬೋರ್ಡ್ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸದಸ್ಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅತಿ ಕಡಿಮೆ ನಿಮಗೆ ಹತ್ರ ಸಮಯ ಇದೆ,
ವರ್ಕ್ ನೋಡಿದ್ರೆ ಬಹಳಷ್ಟು ನಿಮ್ ಮುಂದೆ ಇದೆ. ಇದು ನಿಮ್ಗೆ ಟಾಸ್ಕ್ ಬಹಳ ಟಫ್ ಆಗಿದೆ. ಏನೊಂದು ಮೆಸೇಜ್ ಅನ್ನು ಕೊಳ್ಳಕ್ ಬಯಸ್ತೀರಾ? ನಾವು ದಾವಣಗೆರೆ ಜಿಲ್ಲೆಯ ಎಲ್ಲ ಮುತ್ತೋಲಿಗಳಿಗೆ ಹೇಳುವುದೇನೆಂದರೆ, ತಾವು ದಯವಿಟ್ಟು ಮಸೀದಿಯ ದಾಖಲೆಗಳನ್ನು ಹಾಗೂ ತಮ್ಮ ವೈಯಕ್ತಿಕ ದಾಖಲೆಗಳನ್ನು ನಮಗೆ ನೀಡಿ ಸಹಕರಿಸಿದ್ದಲ್ಲಿ ಈ ಕಾರ್ಯವನ್ನು ನಾವು ಒಂದು 15-20 ದಿವಸದೊಳಗೆ ಮುಗಿಸ್ಬೋದು. ಇದರಲ್ಲಿ ಅತಿ ಅವಶ್ಯಕವಾಗಿ ಮುತ್ತೋಲಿಗಳ ಸಹಕಾರ ಅಗತ್ಯ ಇದೆ. ಇದರಲ್ಲಿ ಮೇಕರ್ ಐಡಿ ಮುತ್ತೋಲಿಗಳು, ಮಸೀದಿಯ ಕಾರ್ಯಕಾರಿ ಸಮಿತಿಯವರು, ಅವ್ರದೇ ಗುರುತರ ಜವಾಬ್ದಾರಿಯಾಗಿದೆ. ಅವರ ಒಂದು ಆಧಾರ್ ಕಾರ್ಡ್, ಅವ್ರದ್ದು ಒಂದು ವೋಟರ್ ಐಡಿ, ಅವ್ರದ್ದು ಒಂದು ಫೋಟೋ ಇದನ್ನ ತಂದ್ರೆ ಅದನ್ನ ಅಪ್ಲೋಡ್ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ. ನಾವೆಲ್ಲ ಹುಡುಗರಿಗೆ ನಿಪುಣರ ಮಾಡಿ ಅವರಿಗೆ ನಾವು ಇದನ್ನ ಕೆಲಸ ಕಾರ್ಯಕ್ಕೆ ಹಚ್ಚಿದ್ವಿ. ಅವರು ನಮ್ಮ ಅಲ್ಲಿ ದಾಖಲೆಗಳು ತಂದು ಕೊಟ್ಟಲ್ಲಿ ನಾವು ಈ ಕಾರ್ಯವನ್ನು ನಮ್ಮ ನಿಗದಿತ ಅವಧಿಯಲ್ಲಿ ಮುಗಿಸಕ್ಕೆ ಪ್ರಯತ್ನ ಮಾಡ್ಬೋದು. ನಾನು ಕೊನೆಯದಾಗಿ ನಮ್ಮ ಮುತ್ತೋಲಿಗಳಿಗೆ ಅತಿ ವಿನಮ್ರತೆಯಿಂದ ಕೋರ್ತೇನೆ, ನಮ್ಮ ಸಿಬ್ಬಂದಿಗಳು ತಮಗೆ ಯಾವ ಕಾಲದಲ್ಲಿ ಆಗಲಿ ಫೋನ್ ಮಾಡ್ತಾರೆ. ನಾವು 24x7 ಬಾರ್ ಅಂತ ಈ ಕೆಲಸ ಮಾಡ್ತಿದ್ದೀವಿ. ಯಾಕಂದ್ರೆ ಒಂದು ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ ನಾವು ಇದನ್ನ ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಸ್ವಂತ ಕಾರ್ಯ ಅಂತ ಮಾಡ್ತಿದ್ವಿ. ಅದಕ್ಕೋಸ್ಕರ ಈ ಎಲ್ಲಾ ಮುತ್ತೋಳಿಗಳು ನಮಗೆ ಸಹಕರಿಸಬೇಕಂತ ನಮ್ಮಲ್ಲಿ ಕೋರ್ಕೊಳ್ತೇನೆ. ಕಮಿಟಿಗಳ ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ, ದರ್ಗಾಗಳ ಕಮಿಟಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಜಾಗೃತಿಕ ನಮ್ಮಲ್ಲಿ ಮೂಡಿಸುವುದಕ್ಕೆ ಸೇರಿ ನಮಗೆ ಸಾಥ್ ಕೊಟ್ಟ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳಾದ ಸೈಯದ್ ಮೋಜನ್ ಬಾಷಾರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುತ್ತೇವೆ. ನಮಸ್ಕಾರ. ಅಸ್ಸಲಾಮು ಅಲೈಕುಂ. ವಾಲೇಕುಂ ಸಲಾಂ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆಯಲ್ಲಿ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಟಿಪ್ಪು ನಗರದ ವಾಸಿಯಾಗಿರತಕ್ಕಂತಹ ಮಸೀದಿಯ ಇಬ್ಬರು ಸದಸ್ಯರು, ದಾವಣಗೆರೆ ನಗರದ ಟಿಪ್ಪು ನಗರದ ಮಸ್ಜಿದೆ ತೌಹೀದ್ ಕಮಿಟಿಯ ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ ಬನ್ನಿ. अस्सलाम वालेकुम. वालेकुम अस्सलाम रहमतुल्लाह. सर ताವು ಎದಕ್ಕೆ ಬಂದಿರಾ ಇಲ್ಲಿ? अस्सलाम वालेकुम रहमतुल्लाहि व बरकातहू. आज हम लोग दावणगेरे के वक्फ बोर्ड के ऑफिस में मौजूद हैं. उम्मीद पोर्टल जो मस्जिद के जितने भी डॉक्यूमेंटेशंस है, इसमें उम्मीद पोर्टल में जो जमा करने के लिए एक अवेयरनेस प्रोग्राम माशाल्लाह किया जा रहा. आज नवंबर 1 कर्नाटक राज्योत्सव रहने के बावजूद, छुट्टी रहने के बावजूद भी जो है ऑफिस में माशाल्लाह मस्जिद के ज़िम्मेदार आपको जो है इस पोर्टल के अंदर अपना जो है डॉक्यूमेंटेशन सबमिट कर रहे हैं. तो मैं तमाम मसाजिद के मुतल्लियों से, ज़िम्मेदारों से गुजारिश करता हूं कि वो भी अपना डॉक्यूमेंटेशन उम्मीद पोर्टल के अंदर जमा करें और दूसरों को ये पैगाम पहुंचाएं. ये हमारे अपील है आपसे. अस्सलाम वालेकुम. अल्लाह बरकत हो. यहाँ आने के बाद हमें बड़े रेस्पेक्ट देखो. हमारे छुट्टी रहते हुए हमारे सार, उनके स्टाफ को फिर भी हमारा काम कर रही है. उन्होंने हमारा फर्ज बनता है आपको हमें ये सभी डॉक्यूमेंट्स लेकर हमें करा लेने का. नहीं करा ले तो आगे तुम्हारा प्रॉब्लम होता बहुत. हाँ